ಸೊ ಇದಕ್ಕೆ ನಾವು ಬೇಕಾದಷ್ಟು ಟೌನ್ಗಳನ್ನ ನಿರ್ಮಾಣ ಮಾಡಬೇಕಾಗ್ತದೆ, ಸ್ಯಾಟಲೈಟ್ ಟೌನ್ಗಳು ನಿರ್ಮಾಣ ಮಾಡ್ತಾ ಇದೆ. ಆವತ್ತಿನ ಕಾಲದಲ್ಲಿ ಬೇಕಾದಷ್ಟು ಡಿಫರೆನ್ಸ್ ಬರ್ಬೋದು, ರಿಂಗ್ ರೋಡ್ಗಳ ವಿಚಾರ. ಈಗ ನೈಸು ರೋಡು, ಪಾಪ ದೇವೇಗೌಡರು ಸೈನ್ ಹಾಕಿದ್ರು, ನಂಗೆ ಬಹಳ ಸಂತೋಷ. ಇವತ್ತೇನೋ ಅವರು ಕೆಲವು ವಿಚಾರದಲ್ಲಿ ಮಾತಾಡ್ಬೋದು. ಆ ನೈಸ್ ರೋಡ್ ಇಲ್ಲ ಅಂದಿದ್ರೆ ಬೆಂಗಳೂರು ಏನಾಗ್ತಿತ್ತು? ಇಂಥದೆಲ್ಲ ಪರಿಸ್ಥಿತಿ ಇದೆ. ಇರ್ಲಿ, ಬೇಕಾದ್ರೆ ಏನೋ ಅನ್ಯಾಯ ಆಗಿದ್ರೆ, ಸರಿ ಇಲ್ಲದೆ ಹೋದ್ರೆ ಸರಿ ಮಾಡಕ್ ಹೋಗೋಣ. ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಕೆಲವರು ವಿರೋಧ ಮಾಡ್ತಾ ಇರ್ಬೋದು, ಅವರೇ ವಿರೋಧ ಮಾಡ್ತಾರೆ, ಅವರೇ ಸೈನ್ ಮಾಡಿದ್ದು. ಬಹಳ ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಸೈನ್ ಮಾಡಿದ್ದಾರೆ. ಹಂಗೆ ಇದು ನಮ್ಮ ಯಡಿಯೂರಪ್ಪನವರು ಈ ದೇಶದ ರೈತರ ಬಗ್ಗೆ ಹಸುರು ಟವಲ್ ಹಾಕೊಂಡು ಅದಕ್ಕೆ ಆದಂತ ಒಂದು ಸಪರೇಟ್ ಬಜೆಟ್ ಇಟ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಅವ್ರ ಕಾಲದಲ್ಲಿ ಅವ್ರಿಗೆ ಫುಲ್ ಟೈಮ್ ಸಿಕ್ಲಿಲ್ಲ, ಮಧ್ಯ ಕಟ್ಟಾಯ್ತು. ಆದ್ರೂ ಕೂಡ ಅವ್ರದೇ ಆದಂತ ಒಂದು ದೊಡ್ಡ ತ್ಯಾಗವನ್ನು ಕೂಡ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಅನ್ನ ಹೊಟ್ಟೆ ಯಾರು ಹಸ್ಕೊಂಡು ಇರಬಾರ್ದು ಅಂತ ಹೇಳಿ ಕೊಟ್ಟಂತ ಭಾಗ್ಯಗಳಿದೆಯಲ್ಲ, ಬಹುಶಃ ಇದು ಇತಿಹಾಸ ಪುಟಕ್ಕೆ ಹೋಗ್ತದೆ. ದೇವರಾಜರಸು ಕೊಟ್ಟಂತದ್ದು ಅದು ಇತಿಹಾಸ ಪುಟಕ್ಕೆ ಹೋಗ್ತದೆ. ಎಸ್.ಎಂ. ಕೃಷ್ಣರವರು ITBT ಮಾಡಲಿಲ್ಲ ಅಂದ್ರೆ ಏನಾಗ್ತಿತ್ತು? ಇಲ್ಲಿರುವಂತ ಜ್ಞಾನ ಸಂಪತ್ತು ಇಡೀ ವಿಶ್ವದಲ್ಲೇ ಇವತ್ತು ಜನ ನೋಡ್ತಾ ಇದ್ದಾರೆ. ನಾನು ಆಗ್ಲೇ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಾಗ ಕೂಡ ನಾನು ಹೇಳಿದೆ, ವರ್ಲ್ಡ್ ಲೀಡರ್ಸ್ ಯಾವತ್ತು ಏನ್ ಹೇಳಿದ್ರು, ಕೆಳಗಡೆ ನೀವು ಇದ್ರಿ, ನಾವೆಲ್ಲ ವಿಧಾನಸೌಧ ಬ್ಯಾಂಕೆಟ್ ಅಲ್ಲಿ ಇದ್ವಿ, ಏರ್ಪೋರ್ಟ್ ಇನಾಗ್ರೇಷನ್ ಮಾಡೋಂಥ ಸಂದರ್ಭದಲ್ಲಿ 4-5 ಜನ ಪ್ರೈಮ್ ಮಿನಿಸ್ಟರ್ಗಳು ಬಂದ್ರು 3-4 ತಿಂಗಳಲ್ಲಿ. ಆಗೇನವ್ರು ಅವ್ರದ್ದಿತ್ತು, ಇಡೀ ಪ್ರಪಂಚದ ವರ್ಲ್ಡ್ ಲೀಡರ್ಸ್ ಅವತ್ತು ಬಂದು ಫಸ್ಟ್ ದೆಹಲಿಗೆ ಬರೋರು, ದೆಹಲಿಗೆ ಬಂದವರು ಆಮೇಲೆ ನಾವು ಚೆನ್ನೈಗೆ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಡೆಲ್ಲಿಗೆ ಹೋಗ್ಬೇಕು, ಇನ್ನೊಂದ್ ಕಡೆ ಹೋಗ್ಬೇಕು ಅಂತ ಮಾಡ್ತಾರೆ. ಈಗ ಮೊದಲು ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ವರ್ಲ್ಡ್ ಈಸ್ ಲುಕಿಂಗ್ ಥ್ರೂ ಬ್ಯಾಂಗ್ಳೂರ್, ಇಂಡಿಯಾ ಥ್ರೂ ಬ್ಯಾಂಗ್ಳೂರ್. ಇದನ್ನ ಪ್ರೈಮ್ ಮಿನಿಸ್ಟರ್ಗೆ ಹೇಳಿದೆ ನಾನು. ಸೊ ವಾಜಪೇಯಿ ಅವರು ಆ ಕ್ವಾಡ್ರಾಂಗಲ್ ಬಗ್ಗೆ ಮಾತಾಡಿದ್ರು, ಆ ರೋಡ್ ಬಗ್ಗೆ ಮಾಡಿದ್ರು. ದಟ್ ಇಸ್ ಎ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ದೇ ಹ್ಯಾವ್ ಡನ್, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ. ಆಲ್ ದಿ ಲೀಡರ್ಸ್, ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಇಲ್ಲಿವರೆಗೂ